ನನ್ನ ದೊಡ್ಡಪ್ಪನ ಹತ್ರ ಮದುವೆ ವಿಷಯ ಮಾತಾಡೋದಕ್ಕೆ ನಿಮ್ಮ ತಂದೆಯವರು ಊರಿಗೆ ಹೋಗಿದಾರೆ ಇಲ್ಲೋ ನೋಡ್ಕೊಂಡು ಹೋಗೋಣ ಅಂತಾನೆ ನಿಮ್ಮ ಮನೆ ಕಡೆ ಹೊರಟಿದ್ದೆ. ಸಾರಿ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ನೀನು ಹೋಗ್ಬಾ. ನಿನ್ನ ಹಳೆಯ ಪ್ರಿಯಕರ ಪ್ರಾಣಿಸಿಂದ ನಿನಗೇನು ತೊಂದರೆ ಆಗ್ತಿಲ್ಲ ತಾನೇ? ಒಬ್ಬರಿಗೆ ತೊಂದರೆ ಕೊಡುವಂತ ವ್ಯಕ್ತಿತ್ವ ಅವತ್ತಲ್ಲ. ಪ್ರಾಣೇಶ್ ತುಂಬಾ ಒಳ್ಳೆಯವರು. ಪ್ರಾಣೇಶ್ ತುಂಬಾ ಒಳ್ಳೆಯವರು. ಓಕೆ, ಹೋಗ್ಬಾ. ಚಂಚಲ ಮನದ ಚಲುವೆ ಅಶ್ವಿನಿ, ಆಸೆ ಆಮಿಷಕ್ಕೆ ಒಳಗಾಗಿ ನನ್ನ ತನವನ್ನು ನಾನು ಕಳೆದುಕೊಳ್ಳೆ, ಅಥವಾ ನಂಬಿದವರಿಗೆ ಮೋಸ ಮಾಡ್ಲೆ, ಇಲ್ಲ ಎಲ್ಲ ಸಂಪತ್ತನ್ನು ಕಸಿದುಕೊಂಡು ಬೀದಿ ಭಿಕಾರಿಗಳನ್ನಾಗಿ ಮಾಡ್ಲೆ. ನನಗಿಂತಲೂ ಮುಂಚಿತವಾದ ಪ್ರೇಮಿ ಆ ಪ್ರಾಣೇಶ್. ಅವನನ್ನು ತಿರಸ್ಕರಿಸಿ ನನ್ನನ್ನು ಪ್ರೀತಿಸಲು ಕಾರಣ ನನ್ನಲ್ಲಿ ಇರುವಂತಹ ಅಪಾರವಾದ ಸಂಪತ್ತು. ಹೆಣ್ಣನ್ನು ನಂಬಿಸಿ ದುಡ್ಡು ದೋಚುವ ಈಗಿನ ಕಾಲದಲ್ಲಿ ಗಂಡನ್ನು ನಂಬಿಸಿ ಕುತ್ತಿಗೆ ಕುಯ್ಯಲು ಹೊರಟ ಇಂಥವಳನ್ನ ಕಲಿಯುಗದ ಕಾಮಿನಿ ಅನ್ಬೇಕೋ ಅಥವಾ ಗರತಿ ಗಂಗವ್ವ ಅನ್ಬೇಕೋ? ಎರಡೂ ಅಲ್ಲ. ನನ್ನಂತ ರಸಿಕನ ಪಾಲಿಗೆ ಮೀಸಲಿಟ್ಟ ಕಾಮಧೇನು ಅಂದಾಗ ಅಪಾರವಾದ ಸಂಪತ್ತು, ಸೌಂದರ್ಯವುಳ್ಳ ಹೆಣ್ಣು, ಇವೆರಡನ್ನು ಬಿಟ್ರೆ ದೈವ ನನ್ನನ್ನು ಹುಚ್ಚ ಅಂತ ಕರೆಯುತ್ತೆ. ನೆನೆಸಿದ್ದ ಹಾಗೆ ಅಣ್ಣ ಈ ಕಡೆನೆ ಬರ್ತಾ ಇದ್ದಾನೆ. ಬರ್ಲಿ. ಎಸ್, ನಾನೇ. ಅಂದು ನಿಮ್ಮ ಪ್ರೇಯಸಿಯೊಡನೆ ಸರಸ ಸಲ್ಲಾಪದಲ್ಲಿದ್ದಾಗ ಗಂಡ ನನ್ನ ಮುಖ ಪರಿಚಯ ನಿಮ್ಗೆ ಸಿಕ್ತೋ ಇಲ್ವೋ ಅಂತ. ಆಯ್ದು ತಿನ್ನೋ ಕೋಳಿ ಮರಿ ಮೇಲೆ ಕೆಟ್ಟ ದೃಷ್ಟಿ ಬೀರೋ ಹದ್ದಿನ ಸಹವಾಸ ಒಳ್ಳೆದಲ್ಲ ಅಂತ ನನ್ನ ಎಕ್ಸಾಕ್ಟ್ಲಿ ಕರೆಕ್ಟ್. ಆದ್ರೆ ಮಮತೆಯಿಂದ ಗುಟುಕು ಕೊಡುವ ತಾಯಿಯನ್ನು ತಿರಸ್ಕರಿಸಿದ ಮರಿಯ ಬಗ್ಗೆ ತಾಯಿ ಪ್ರೀತಿ ತೋರಿಸೋದು ಒಳ್ಳೇದಲ್ಲ ಅಂತ ನನ್ನ ನಿರ್ಧಾರ. ತಿರಸ್ಕರಿಸಿಲ್ಲ, ಅಗಲಿಸೋ ಪ್ರಯತ್ನ ರಣಹದ್ದು ಮಾಡಿದೆ ಅಂತ ನನ್ನ ತೀರ್ಮಾನ. ಸಾರ ವಿಚಾರ ಮಾಡಲಾರದೆ ತೀರ್ಮಾನ ತಗೊಳ್ಳೋದು ತಪ್ಪು ಬ್ರದರ್. ತಪ್ಪು ಒಪ್ಪಿನ ಚರ್ಚೆಗೆ ಮತ್ತೊಬ್ಬ ಹಿರಿಯನಿದ್ದಾನೆ ಬ್ರದರ್. ಅವನ ಮಾತಿಗೆ ಮನ್ನಣೆ ಇಲ್ಲ. ಮೇಲಾಗಿ ಈಗಿನ ದಿನಮಾನದಲ್ಲಿ ಸಾಹುಕಾರಿಕೆಗೆ ಇರುವ ಬೆಲೆ ಸಂಬಳ ತೆಗೆದುಕೊಳ್ಳೋನಿಗಿರೋದಿಲ್ಲ. ಸಂಬಳದಿಂದಲೇ ಸಾಹುಕಾರಿಕೆ ಬರುತ್ತೆ ಅನ್ನೋದು ನಿನ್ನಂತವ್ರಿಗೂ ತಿಳಿದಿಲ್ಲ. 3 ಕಾಸಿಲ್ಲದ ಮೂರ್ಖರಿಗೆ ಶ್ರೀಮಂತಿಕೆಯ ಬೆಲೆ ಗೊತ್ತಿರೋದಿಲ್ಲ. ಈ ರೀತಿ ಹುಚ್ಚು ಭ್ರಮೆಯಲ್ಲಿ ಮುಳುಗಿದ ಮುಟ್ಟಾಳರೆ ಬೀದಿ ಭಿಕಾರಿಗಳಾಗಿದ್ದಾರೆ ಅನ್ನೋದನ್ನ ನೀನು ತಿಳ್ಕೊಂಡಿಲ್ಲ. ತಿಳಿದುಕೊಂಡಿದ್ದೇನೆ ಬ್ರದರ್. ಅಂತಿನಿ ಸುಖದ ಸುಪ್ಪತ್ತಿಗೆ ಪಟ್ಟವನ್ನೇ ಏರ್ತಾ ಇದ್ದೇನೆ. ಇದಕ್ಕೆ ಹೇಳೋದು ಅದೃಷ್ಟ ಅಂತ. ಅದೃಷ್ಟ? ಹಲೋ ಮಿಸ್ಟರ್, ಎಣ್ಣೆ ತೀರಲು ಬಂದಾಗ ದೀಪ ಪ್ರಜ್ವಲ ಪ್ರಕಾಶ ಬೀರುತ್ತೆ. ಯಾಕೆ ಗೊತ್ತಾ? ತನ್ನ ವಿನಾಶ ಸಮೀಪಿಸಿದೆ ಅಂತ. ಅದರಂತೆ ನಿನ್ನ ಅದೃಷ್ಟ ಕೂಡ ಒಂದೇ ಒಂದು ಕ್ಷಣದಲ್ಲಿ ಬದಲಾಗಬಹುದು. ಇದನ್ನ ನೆನಪಿನಲ್ಲಿಟ್ಕೋ. ಹಾಗಾದ್ರೆ ನಿನ್ನ ಅದೃಷ್ಟನೂ ಬದಲಾಗುತ್ತಾ? ನೋ ನೆವರ್. ತಿರುಕನ ತೀರ್ಮಾನ ಮನಃಶಾಂತಿಗಷ್ಟೇ ಹೊರತು ಅನುಭವಿಸೋದಕ್ಕಲ್ಲ. ಅದು ನಿಜನೇ. ಮರ ಹತ್ತಲು ಬಾರದ ವ್ಯಕ್ತಿ ಮರದಲ್ಲಿರುವ ಹಣ್ಣನ್ನು ನೋಡಿ ಕೈ ಚಾಚುವುದಕ್ಕಿಂತ ಮುಂಚೆನೆ ವಿಚಾರ ಮಾಡಬೇಕಾಗಿತ್ತು. ಆ ಹಣ್ಣು ನನ್ನ ಕೈಗೆ ನಿಲುಕುತ್ತೋ ಇಲ್ವೋ ಅನ್ನೋದನ್ನ ವಿಚಾರ ಮಾಡೇ ಕೈ ಚಾಚು. ಯಾಕೋ ಏನೋ ಹಣ್ಣು ನನ್ನ ಕೈ ನಿಲ್ತಾ ಇದೆ. ಅದು ಈ ಜನ್ಮದಲ್ಲಿ ನಿಲ್ಕೋದು ಇಲ್ಲ. ನಿಲಕ್ಕೆ ಹೋದ್ರೆ ಕಲ್ಲು ಒಗೆದು ಕೆಡವಿ ತಿಂತೀನಿ ಅನ್ನೋ ಛಲ ನನ್ನಲ್ಲಿದೆ. ಅದೇನು ನಿಮ್ಮಪ್ಪನ ಮನೆಯ ಸ್ವತ್ತಲ್ಲ. ಕಂಡವರ ಮರಕ್ಕೆ ಕಲ್ಲು ಹೊಡೆದಿದ್ದೆ ಆದ್ರೆ ಕೈ ಕತ್ತರಿಸ್ತಾರೆ, ಇಲ್ಲ ಅಂದ್ರೆ ಕೋಳ ತೊಡಿಸ್ತಾರೆ. ಕೋಳ ತೊಡಿಸ್ತೀನಿ ಅನ್ನೋ ಬೋಳಿ ಮಕ್ಕಳೇ ಮತ್ತೊಬ್ಬರ ತೋಟದಲ್ಲಿ ಕದ್ದು ತಿಂತಾ ಇರ್ಬೇಕಾದ್ರೆ ನಿಷ್ಠೂರವಾಗಿ ಹಿಡಿಯೋ ಧೈರ್ಯ ಯಾರಿಗೂ ಇರೋದಿಲ್ಲ ಮರಿ. ಮೇಲಾಗಿ ನಾನ್ ಕೈ ಹಾಕಿದ್ದು ಮಾಲೀಕತ್ವದಲ್ಲಿರೋ ಮರಕ್ಕಲ್ಲ, ಜಂಟಿ ಇಲ್ಲದ ಒಂಟಿ ಮರಕ್ಕೆ. ಆ ಒಂಟಿ ಮರಕ್ಕೆ ಜಂಟಿ ಆಗೋ ಮಾಲೀಕನು ಇನ್ನು ಇದ್ದಾನೆ ಅನ್ನೋದು ನಿನಗೆ ನೆನಪಿರ್ಲಿ. ಆ ಮಾಲೀಕನೇ ಮತ್ತೊಬ್ಬರ ಜೀವನ ಹಾಳು ಮಾಡುತ್ತಿದ್ದಾನೆ ಅನ್ನೋದು ನಿನಗೂ ನೆನಪಿದೆ. ಇದೇ ರೀತಿಯಾಗಿ ಮಾತಿಗೆ ಮಾತು ಬೆಳೆಸ್ತಾ ಹೋದರೆ ಅಳಿಸ್ತೀನಿ ನಿನ್ನ ಹಣೆ ಬರಹನ. ಹಣೆ ಬರ ಅಳಿಸೋದಕ್ಕೆ ನೀನೇನು ಆ ಬ್ರಹ್ಮನ ತುಣುಕಿನ ಪೆಣಕಲ್ಲ. ಅದಕ್ಕೂ ಮೀರಿದ ಶಕ್ತಿ ನನ್ನಲ್ಲಿದೆ ಅನ್ನೋದು ನಿನ್ನಂತ ಮೂರ್ಖನಿಗಿನ್ನೂ ತಿಳಿದಿಲ್ಲ. ಇಂಥ ಹುಚ್ಚು ಭ್ರಮೆಯಿಂದಲೇ ದುರ್ಯೋಧನ ಸತ್ತಿದ್ದು ಅನ್ನೋದನ್ನ ನೀನು ತಿಳ್ಕೊಂಡಿಲ್ಲ. ನೋಡ್ತಾ ಇದ್ದ ಕೆಲವು ದಿನಗಳಲ್ಲಿ ಅಶ್ವಿನಿ ನನ್ನ ಅಧೀನದಲ್ಲಿರ್ತಾಳೆ. ನೆನ್ಪಿಟ್ಕೋ. ಇಲ್ಲ ಬರ್ತೀನಿ.
ಅಕ್ಷರಸ್ಥ. ತಿಪ್ಪೆ ಉಪ್ಪರಿಗೆ ಆದದ್ದು, ಉಪ್ಪರಿಗೆ ತಿಪ್ಪೆ ಆದದ್ದು ಇತಿಹಾಸದಲ್ಲಿ ಹೊರಟಿದೆ. ಇದಕ್ಕೆ ದೈವ ಶಕ್ತಿನೇ ಸಾಕ್ಷಿ. ನೀನ್ ಅನ್ಕೊಂಡಿದ್ಯಾ ಮೀನ್ ಯಾವಾಗ್ಲೂ ಭೇಟಿ ಆಡೋದು ಎರೆಹುಳು ಅಂತ. ಅದನ್ನ ಕಚ್ಚದಾಗ್ಲೇ ಗೊತ್ತಾಗೋದು ಅದೊಂದು ಗಾಳ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಏನು ಅಂದಿಲ್ಲ ಪ್ರಾಣೇಶ್, ನೀನು ದೈವ ಬದಲಾಗುತ್ತಾರೆ. ದೈವ ಬದಲಾಗೋದಿಲ್ಲ, ನಾವು ಬದಲು ಮಾಡ್ಕೋತೀವಿ. ಈಗ ಅಶ್ವಿನಿ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ತಿರಸ್ಕರಿಸಿ ನನ್ನನ್ನು ಮದುವೆ ಆಗೋದಕ್ಕೆ ಮುಂದಾಗಿದ್ದಾಳೆ. ಇದು ಆ ದೈವ ಮಾಡಿದ್ದ, ನಾವು ಮಾಡಿಕೊಂಡಿದ್ದು. ಆದ್ರೂ ನನ್ನ ಸಾಹುಕಾರಿಕೆಗೆ ಸವಾಲು ಹಾಕಿದೆ ಅಲ್ಲ. ಅಬೇ तुम जिस स्कूल में पढ़ते हो उस स्कूल का हेड मास्टर आज भी मेरे पास ट्रैनिंग लेता रहे. ಇಲ್ಲಿಯವರೆಗೂ ನಡೆದಿದ್ದಲ್ವೋ ಆಟ, ಇನ್ನು ಮುಂದೆ ಇದೆ ಅಸಲಿ ಆಟ. ನನ್ನ ಸಾಹುಕಾರಿಕೆಗೆ ಸವಾಲು ಹಾಕಿದ ನಿನಗೆ ನಾನು ಕಡೆಯದಾಗಿ ಕೊಡುವ ಕಾಣಿಕೆ